ಬೆಂಗಳೂರಿಂದ ವಾಪಸ್ ಬರುವಾಗ ಟೈರೇ ಬ್ಲಾಸ್ಟ್ ಆಗೋಯ್ತು. ಏನಕ್ಕಂತ ಬನ್ನಿ ಹೇಳ್ತೀನಿ. ಹಾಯ್, ನಾನು ಯಾಸಿರ್. ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬೆಳಿಗ್ಗೆ 8 ಗಂಟೆಗೆನೆ ಹೊರಟ್ವಿ. ಬೆಂಗಳೂರು ರೀಚ್ ಆಗೋ ತನಕ 11 ಗಂಟೆ ಆಗೋಯ್ತು. ಏನಕ್ಕಪ್ಪ ಇಷ್ಟೊಂದು ಲೇಟ್ ಅಂದ್ರೆ ಮಧ್ಯದಲ್ಲಿ ಟಿಫನ್ಗೋಸ್ಕರ ನಿಲ್ಸಿದ್ವಿ. ನಾವು ಹೋದ್ವಿ ಸೀದಾ ಮೈನಾರಿಟಿ ಆಫೀಸ್ಗೆ. ಏನಕ್ಕಂದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ವೆಲ್ಕಮ್ ಡ್ರಿಂಕ್ ಟೀ ಕೊಟ್ರು. ಟೀ ಕುಡ್ಕೊಂಡು ನಾವು ಸೀದಾ ಹೋದ್ವಿ ಆಡಿಟೋರಿಯಂಗೆ. ಅಲ್ಲಿ ಆಲ್ರೆಡಿ ಮೀಟಿಂಗ್ ನಡೀತಾ ಇತ್ತು. ನಾವು ಫುಲ್ ಫೋಕಸ್ ಇಂದ ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಅಲ್ಲಿ ನಮ್ಗೆ ಎಜುಕೇಶನ್ ಮತ್ತೆ ಗೌರ್ಮೆಂಟ್ ನ್ಯೂ ಸ್ಕೀಮ್ ಬಗ್ಗೆ ಕಲಿಯೋಕೆ ಸಿಕ್ತು. ಊಟದ ಟೈಮ್ ಆಯ್ತು. ನಾವು ಹೋದ್ವಿ ಆಮೇಲೆ ಸೀದಾ ಊಟ ಮಾಡಕ್ಕೆ. ಊಟ ಅಂತೂ ಸೂಪರ್ ಗುರು, ಏನ್ ಹೇಳಿ. ಊಟ ಮಾಡಿದ್ಮೇಲೆ ಮತ್ತೆ ಮೀಟಿಂಗ್ ಕಂಟಿನ್ಯೂ ಆಯ್ತು. ಮುಗಿಯೋ ತನಕ 5 ಗಂಟೆ ಆಗೋಯ್ತು. ಇಂಪಾರ್ಟೆಂಟ್ ಗೆಸ್ಟ್ ಗಳಿಗೆಲ್ಲ ನಾವು ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೊರಟ್ವಿ ಸೀದಾ ಮದ್ಗಿರಿ ಕಡೆಗೆ. ಆದ್ರೆ ಒಂದ್ ಪ್ರಾಬ್ಲಮ್ ನಮ್ ವೇಟ್ ಮಾಡ್ತಿತ್ತು. ಏನದು ಅಂದ್ರೆ ಬನ್ನಿ ಹೇಳ್ತೀನಿ. ನೆಲಮಂಗಲ ಟೋಲ್ ಪಾಸ್ ಮಾಡಿ ಸೀದಾ ಪ್ರಿನ್ಸ್ ಹೋಟೆಲ್ ಹತ್ರ ಬಂದ್ವಿ. ಪ್ರಿನ್ಸ್ ಹೋಟೆಲ್ ಹತ್ರ ನಮ್ ಕಾರ್ ಬ್ಯಾಕ್ ಸೈಡ್ ಟೈರ್ ವೀಕ್ ಆಗಿತ್ತು. ಅದಕ್ಕೆ ಟೈರ್ ಓಪನ್ ಆಗೋಯ್ತು. ಕಾರ್ ನಲ್ಲಿ ಜಾಕ್ ಇರ್ಲಿಲ್ಲ. ಸೀದಾ ಪಂಚರ್ ಶಾಪ್ ಹತ್ರ ಹೋದ್ವಿ. ಅಲ್ಲೂ ಕೇಳಿದ್ರೆ ಅಲ್ಲೂನು ಜಾಕ್ ಇಲ್ಲ. ಮತ್ತೆ ಹೋಟ್ಲ್ ಹತ್ರ ಬಂದ್ವಿ. ಹೋಟ್ಲ್ ಹತ್ರ ಆಟೋ, ಟಾಟಾ ಎಸಿ ಯಾರ ಹತ್ರ ಕೇಳಿದ್ರು ಯಾರ ಹತ್ರನೂ ಇಲ್ಲ. ಮತ್ತೆ ಒಂದ್ ಬುಲೆರೋ ಗೂಡ್ಸ್ ಗಾಡಿ ಬಂತು. ಅವ್ರ ಹತ್ರ ಇಸ್ಕೊಂಡು ಮತ್ತೆ ಟೈರ್ ಓಪನ್ ಮಾಡಿದ್ವಿ. ಟೈರ್ ಓಪನ್ ಮಾಡಿ ಸ್ಟೆಪ್ನಿನ ತಕೊಂಡು ನಾವು ಬಂದ್ವಿ ಪಂಚರ್ ಶಾಪ್ ಹತ್ರ. ಆದ್ರೆ ಸ್ಟೆಪ್ನಿನಲ್ಲಿ ಟ್ಯೂಬ್ ಇರ್ಲಿಲ್ಲ. ಪಂಚರ್ ಶಾಪ್ ನಲ್ಲಿ ಕೇಳಿದ್ರೆ ಅವ್ರ ಹತ್ರನೂ ಟ್ಯೂಬ್ ಇಲ್ಲ. ಅದಕ್ಕೆ ನಮ್ ತಮ್ಮ ಸೀದಾ ದಾವಸ್ಪೇಟೆಗೆ ಹೋದ. ಅಲ್ಲಿಂದ ತಕೋ ಬರೋಣ ಅಂತ. ಮಳೆ ಅಂತೂ ನಿಲ್ತಾನೆ ಇಲ್ಲ. ಕಾರ್ ಹತ್ರ ಟ್ರಾಫಿಕ್ ಫುಲ್ ಜಾಮ್ ಆಗ್ತಿತ್ತು. ಅದಕ್ಕೆ ನಮ್ ಮಹಬೂಬಣ್ಣ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ನೋಡಿ, ಮಧ್ಯದಲ್ಲೇನೆ ಟೈರ್ ನಮ್ ಬ್ಲಾಸ್ಟ್ ಆಗಿರೋದು. ಟ್ರಾಫಿಕ್ ಅಂತೂ ಫುಲ್. ಹರಿಹನ್ ದಾವಸ್ಪೇಟೆಗೆ ಹೋಗಿ ಟ್ಯೂಬ್ ತಕೋ ಬಂದ. ಟ್ಯೂಬ್ ನ ಹಾಕ್ಸ್ಕೊಂಡು ನಾವು ಬಂದ್ವಿ ಕಾರ್ ಹತ್ರ. ಆಮೇಲೆ ಟೈರ್ ಫಿಟ್ ಮಾಡಿ ಜಾಕ್ ವಾಪಸ್ ಕೊಟ್ವಿ. ಇಂಥ ಒಳ್ಳೆ ಜನರು ಎಲ್ಲಾ ಕಡೆ ಇರ್ಬೇಕು ಗುರು. 7 ಗಂಟೆಗೆ ಜಾಕ್ ಕೊಟ್ಟಿದ್ದು 9:30ವರೆಗೂ ವೇಟ್ ಮಾಡಿದ್ದಾರೆ. ನಾವು ಒಂದ್ ಮಿಸ್ಟೇಕ್ ಏನ್ ಮಾಡಿದ್ವಿ ಅಂದ್ರೆ ಹೈವೇ ಹೆಲ್ಪ್ ಲೈನ್ ನ ಲೇಟ್ ಆಗಿ ಕಾಲ್ ಮಾಡಿದ್ವಿ. ಅದಕ್ಕೆ ಅವ್ರು ಬರೋ ತನಕ ಲೇಟ್ ಆಗೋಯ್ತು. ಅವರು ಲಾಸ್ಟ್ ನಲ್ಲಿ ಬಂದ್ರು. ನೀವೇನಾದ್ರೂ ಇಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೋಬಿಟ್ರೆ ಮೊದಲು ಹೈವೇ ಹೆಲ್ಪ್ ಲೈನ್ ನ ಕಾಲ್ ಮಾಡಿ. ಇವತ್ತಿಗಿಷ್ಟೇ. ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಲಿಂಕ್ ಬಯೋನಲ್ಲಿದೆ. ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಬರ್ತೀನಿ. ಧನ್ಯವಾದಗಳು.